ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವೀಣಾ ಪೂಜಾರಿ. ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಯ ನಂತರ ಭಾರತ ಸರ್ವಸನ್ನದ್ಧವಾಗಿದೆ. ಗಡಿಯಲ್ಲಿ ಈಗಾಗಲೇ ತಾಲೀಮುಗಳು ನಡೀತಾ ಇದೆ, ಸಮರ ತಾಲೀಮಾಗ್ತಾ ಇದೆ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅಂತಹ ಸ್ಥಿತಿ ಇರುವಾಗ ಪಾಕ್ ಮತ್ತೊಂದು ಕಡೆ ಭೀತಿಯಲ್ಲಿದೆ. ಭಾರತ ಯಾವ ಕ್ಷಣದಲ್ಲಿ ಯುದ್ಧ ಮಾಡಿಬಿಡುತ್ತಪ್ಪ ಅನ್ನುವಂತಹ ಆತಂಕ ಪಾಕಿಸ್ತಾನವನ್ನ ಕಾಡ್ತಾ ಇದೆ. ಇದರ ನಡುವಿನಲ್ಲಿ ಗಡಿ ಪ್ರದೇಶದ ರಾಜ್ಯಗಳಿಗೆ ಈಗಾಗಲೇ ಕೇಂದ್ರ ಸರ್ಕಾರ ಒಂದು ಸಂದೇಶವನ್ನು ಕೂಡ ರವಾನಿಸಿದೆ. ಎಲ್ಲರೂ ಕೂಡ ಅಲರ್ಟ್ ಆಗಿರಬೇಕು ಅಂತ. ಇದರ ನಡುವಿನಲ್ಲಿ ಈಗ ಹೇಗಾದರೂ ಮಾಡಿ ಸೇನಾ ಪಡೆಗಳು ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡು ವಾರ್ಗೆ ರೆಡಿಯಾಗಿದ್ದಾರೆ ನಿಜ. ಆದರೆ ನಾಗರಿಕರ ಪಾತ್ರ ಏನು? ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ನಾಗರಿಕರು ಯಾವ ರೀತಿಯಾಗಿ ಅಲರ್ಟ್ ಆಗಿರಬೇಕು, ನಾಗರಿಕರು ಹೇಗೆ ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಅದಕ್ಕಾಗಿಯೇ ಕೇಂದ್ರ ಗೃಹ ಸಚಿವಾಲಯದಿಂದ ಈಗ ದೇಶದಾದ್ಯಂತ ಮಾಕ್ ಡ್ರಿಲ್ಗೆ ಸೂಚನೆ ಹೋಗಿದೆ. ಉಗ್ರರ ವಿರುದ್ಧ ಪ್ರತೀಕಾರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಅದರ ಭಾಗವಾಗಿ ನಾಳೆ ದೇಶದ 224 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ. ಜಿಲ್ಲೆಯಿಂದ ಹಳ್ಳಿಯವರೆಗೂ ಕೂಡ ಯುದ್ಧ ಕವಾಯತ್ತು. ಯಾಕಂತಂದ್ರೆ ಒಂದು ವೇಳೆ ಪೂರ್ಣ ಪ್ರಮಾಣದ ಯುದ್ಧ ಏನಾದರೂ ಆಗಬಿಟ್ರೆ ನಾಗರಿಕರು ಹೇಗೆ ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಬೇಕು, ಇದು ಬಹಳ ಮುಖ್ಯ. ಸ್ವಯಂ ರಕ್ಷಣೆಯ ಕುರಿತು ತರಬೇತಿಯನ್ನ ನೀಡಲಾಗುತ್ತೆ. ಪಾಕ್ ಜೊತೆ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಜನ ಏನು ಮಾಡಬೇಕು, ವೈಮಾನಿಕ ದಾಳಿಯ ಸಂದರ್ಭದಲ್ಲಿ ಅವರ ರೋಲ್ ಹೇಗಿರುತ್ತೆ. ಯಾಕಂತಂದ್ರೆ ವೈಮಾನಿಕ ದಾಳಿಯ ವೇಳೆ ಸೈರನ್ ಕೂಗುತ್ತೆ. ಆ ಸೈರನ್ ಹೇಗಿರುತ್ತೆ ಅದರ ಅರಿವು ಕೂಡ ಜನರಿಗಿರಬೇಕು. ಅಣಕು ಕಾರ್ಯಾಚರಣೆಯ ಮೂಲಕ ತಜ್ಞರಿಂದ ಮಾಹಿತಿಯನ್ನ ಕೊಡಲಾಗುತ್ತೆ. ಪ್ರಾಯೋಗಿಕವಾಗಿ ಮಾಕ್ ಡ್ರಿಲ್ ಮಾಡೋದ್ರ ಮೂಲಕ 54 ವರ್ಷದ ಬಳಿಕ ಈ ಮಾಕ್ ಡ್ರಿಲ್ ನಡೀತಾ ಇರುವಂಥದ್ದು. 1971ರ ನಂತರ ದೇಶದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯ ಮಾಕ್ ಡ್ರಿಲ್ ಆಗ್ತಾ ಇರೋದು. ಈ ಹಿಂದೆಯೂ ಕೂಡ ಹಲವು ಬಾರಿ ಪಾಕಿಸ್ತಾನ ಭಾರತದ ಯೋಧರ ಮೇಲೆ ನಾಗರಿಕರನ್ನ ಗುರಿಯಾಗಿರಿಸಿಕೊಂಡು ದಾಳಿಯನ್ನ ಮಾಡಿದೆ ನಿಜ. ಆದರೆ ಯಾವತ್ತೂ ಕೂಡ ಇಂತಹ ಮಾಕ್ ಡ್ರಿಲ್ಗಳು ಆಗಿರಲಿಲ್ಲ. ನಮ್ಮ ಯೋಧರೇ, ನಮ್ಮ ಸೇನೆನೇ ಎಲ್ಲವನ್ನೂ ಕೂಡ ನಿಭಾಯಿಸಿಬಿಡುತ್ತೆ. ಇಂತಹ ಸಂದರ್ಭದಲ್ಲಿ ಸಾಮಾನ್ಯ ಜನ, ನಾಗರಿಕರು ಏನು ಮಾಡಬೇಕು, ಸ್ವಯಂ ರಕ್ಷಣೆ ಹೇಗೆ ಮಾಡಿಕೊಳ್ಳಬೇಕು, ಒಂದು ವೇಳೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅವರನ್ನ ಸ್ಥಳಾಂತರ ಮಾಡಬೇಕು ಅನ್ನುವ ಸಂದರ್ಭ ಬಂದಾಗ ಏನಾಗತ್ತೆ, ಹೇಗೆ ಸ್ಥಳಾಂತರ ಮಾಡಬೇಕು ಅದರ ಬಗ್ಗೆಯೂ ಕೂಡ ಅರಿವು ಮೂಡಿಸುವಂಥದ್ದು ಬಹಳ ಮುಖ್ಯ. ಕಾರ್ಗಿಲ್ ಯುದ್ಧ ನಡೆದಂತಹ ಸಂದರ್ಭದಲ್ಲೂ ಕೂಡ ಇಂತಹ ಮಾಕ್ ಡ್ರಿಲ್ ಆಗಿರಲಿಲ್ಲ, ಆದರೆ ಈಗ ಆಗ್ತಾ ಇದೆ. ಬಳಿಕ ದೇಶದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯ ಮಾಕ್ ಡ್ರಿಲ್ ಆಗ್ತಾ ಇದೆ. ಅಣಕು ತಾಲೀಮು ನಡೀತಾ ಇರುವಂಥದ್ದು ನಾಳೆ ದೇಶದಾದ್ಯಂತ. ಹಾಗಾದ್ರೆ ಈ ಮಾಕ್ ಡ್ರಿಲ್ ಹೇಗಿರುತ್ತೆ, ಅದರ ಅಗತ್ಯತೆ ಏನು, ನಾಗರಿಕರು ಯಾವ ರೀತಿ ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಬೇಕು, ಎಲ್ಲದರ ಬಗ್ಗೆ ಸಮಗ್ರ ಮಾಹಿತಿಯನ್ನ ಕೊಡುವಂತಹ ವಿಶೇಷ ಚರ್ಚಾ ಕಾರ್ಯಕ್ರಮ ಇದು. ಇದಕ್ಕಾಗಿ ನಮ್ಮ ಜೊತೆ ಅತಿಥಿಗಳು ಕೂಡ ಇದ್ದಾರೆ. ಮೊದಲನೇದಾಗಿ ನಿವೃತ್ತ ಗ್ರೂಪ್ ಕ್ಯಾಪ್ಟನ್ ಆದಂತಹ ಜಾನಕಿ ರಾಮ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಿವೃತ್ತ ಮೇಜರ್ ಜನರಲ್ ನಂಜಪ್ಪ ಸರ್ ಇದ್ದಾರೆ. ಸರ್ ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಗೇನೆ ನಿವೃತ್ತ ವಿಂಗ್ ಕಮಾಂಡರ್ ಆದಂತಹ ರಾಜೀವ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಎಸ್, ಜಾನಕಿರಾಮ್ ಸರ್ ತಮ್ಮಿಂದನೇ ನಾನು ಆರಂಭ ಮಾಡೋದಾದ್ರೆ, ಈ ಮಾಕ್ ಡ್ರಿಲ್ ಅನ್ನುವಂತಹ ಪದವನ್ನ ನಾವು ಈ ಹಿಂದೆ ಕೊರೋನಾ ಸಂದರ್ಭದಲ್ಲಿ, ವ್ಯಾಕ್ಸಿನ್ನ ಸಂದರ್ಭದಲ್ಲಿ ನೋಡಿದ್ವಿ, ಕೇಳಿದ್ವಿ.
ಎಲ್ಲವೂ ಆಯಿತು. ಆದರೆ ಈಗ ಯುದ್ಧದ ಸಂದರ್ಭ, ಗಡಿಯಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದನ್ನು ಊಹೆ ಮಾಡೋದಕ್ಕೆ ಕಷ್ಟ, ಅಂತಹ ಒಂದು ಸಿಚುವೇಶನ್ ಇದೆ, ಉದ್ವಿಗ್ನವಾದಂತಹ ಪರಿಸ್ಥಿತಿ ಇದೆ. ಈಗ ಕೇಂದ್ರ ಗೃಹ ಇಲಾಖೆಯಿಂದ ಬಂದಂತಹ ಸೂಚನೆ ಮಾಕ್ ಡ್ರಿಲ್ ಆಗಬೇಕು ನಾಳೆ ದೇಶದಾದ್ಯಂತ. ಏನು ಸರ್ ಇದು ಮಾಕ್ ಡ್ರಿಲ್, ಹೇಗಿರುತ್ತೆ? ನಾರ್ಮಲಿ ಗಡಿ ಭಾಗದ ರಾಜ್ಯಗಳಲ್ಲಿ ಜನಗಳು ಯುದ್ಧದಿಂದ ಎಫೆಕ್ಟ್ ಆಗ್ತಾರೆ. ಸೈನ್ಯ ಬಂದು ಗಡಿನಲ್ಲಿ ನಿಂತ ತಕ್ಷಣ ಅಲ್ಲಿರೋ ಹಳ್ಳಿಗಳವರೆಲ್ಲ ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತಾರೆ, ಅವರಿಗೆಲ್ಲ ಅನುಭವ ಇರುತ್ತೆ. ಮತ್ತು ಆ ಭಾಗದಲ್ಲಿ ಯಾವಾಗ ಟ್ಯಾಂಕ್ ಮೂವ್ಮೆಂಟ್ ಆಗುತ್ತೆ, ಯಾವ ಜಮೀನು ಬೆಳೆಗಳು ಈ ರೀತಿ ಯಾವುದು ಕಷ್ಟ ಆಗುತ್ತೆ ಸೇಫ್ ಗಾರ್ಡ್ ಮಾಡೋದಕ್ಕೆ. ಟ್ರೆಂಚ್ ಕಲ್ತಾರೆ, ಯಾರು ಇಲ್ಲಿ ಮಾಡಬೇಡ್ರಿ ಅಂತ ಹೇಳೋದಕ್ಕೂ ಅಂತ ಮನಸ್ಸಿರಲ್ಲ ಅವಾಗ ಯುದ್ಧ ಟೈಮಲ್ಲಿ. ಆದರೆ ಹೇಗೆ ಬೆಂಗಳೂರು ಹೇಗೆ ಅಫೆಕ್ಟು, ಕರ್ನಾಟಕ ಹೇಗೆ ಅಫೆಕ್ಟು, 71ನಲ್ಲೂ ಅಷ್ಟು ಸೀರಿಯಸ್ ಆಗಿ ಕರ್ನಾಟಕದವರು ನಾವು ತಗೊಂಡಿರಲಿಲ್ಲ, ಯುವಕರು ಯಾರೂ ಅಫೆಕ್ಟೆಡ್ ಇರಲಿಲ್ಲ. ಈಗ ಏನಾಗಿದೆ ಅಂದರೆ ಹೊಸ ಹೊಸ ಅಸ್ತ್ರಗಳು ಶುರುವಾಗಿದೆ. ನದಿಗಳೇ ಅಸ್ತ್ರ, ಜೇಲಮ್ಮು, ಇಂಡಸ್ಸು ಈ ನದಿಗಳೇ ಅಸ್ತ್ರಗಳನ್ನಾಗಿ ಉಪಯೋಗಿಸುವಂಥ ಸಂದರ್ಭದಲ್ಲಿ ಬೆಂಗಳೂರು ಒಂದು ಅಸ್ತ್ರ ಆಗ್ಬೋದು ಪಾಕಿಸ್ತಾನಕ್ಕೆ. ಯಾಕೆ ಅಂದರೆ ಇಂಡಿಯಾ 5 ಟ್ರಿಲಿಯನ್ ಎಕಾನಮಿ ಅಂದ ತಕ್ಷಣ ಪ್ರಪಂಚದಲ್ಲಿ ಯಾವ ದೇಶದಲ್ಲಿ ಹೋದ್ರೂ ಫಸ್ಟ್ ಹೊಳೆಯೋದೇ ಬೆಂಗಳೂರು. ಬೆಂಗಳೂರು ಒಂಥರ ಬ್ಯಾಕ್ ಬೋನ್ ಇದ್ದಂಗೆ ದೇಶದ ರಕ್ಷಣೆಗೆ. ನಮಗೆ ಅನೇಕರಿಗೆ ಗೊತ್ತಿಲ್ಲದೆ ಇರಬಹುದು, ಈ ಬೆಂಗಳೂರಿನ ರಕ್ಷಣೆಗೆ ಅನೇಕ ರಡಾರ್ಗಳಿದೆ, ಏರ್ ಡಿಫೆನ್ಸ್ ಸಿಸ್ಟಮ್ಗಳಿದೆ. ಮತ್ತು ಬಾಂಬೆನಲ್ಲೂ ಸಹ ಏನು ರಡಾರ್ಗಳಿದೆ, ಮತ್ತು ಏರ್ಪೋರ್ಟ್ಗಳಲ್ಲಿ ಏನು ಸಫಿಸ್ಟಿಕೇಟೆಡ್ ರಡಾರ್ಗಳಿದೆ. ಇವನ್ನೆಲ್ಲ ಈ ಮಿಲಿಟರಿ ಕಾರ್ಯಾಚರಣೆಗೆ ಉಪಯೋಗ ಮಾಡಿಸ್ಕೊಳ್ಳುತ್ತೆ ಡ್ಯೂರಿಂಗ್ ವಾರ್. ಈ ರಡಾರ್ಗಳೆಲ್ಲ ನಮಗೆ ಅಡ್ವಾನ್ಸ್ ವಾರ್ನಿಂಗ್ ಕೊಡಬಹುದು. ಹಾಗಾಗಿ ಈ ಏನು ಸಿಸ್ಟಮ್ಗಳಲ್ಲದೆ ಈ ಇಡೀ ನಮ್ಮ ಏರ್ಫೋರ್ಸು, ಆರ್ಮಿ, ನೇವಿ ಇದಕ್ಕೆ ಬ್ಯಾಕ್ ಬೋನು DRDO ಮೇನ್ ಸಂಸ್ಥೆಗಳಿರೋದೇ ಇಲ್ಲಿ. ಈ DRDO ಇಸ್ ಅ ಬ್ಯಾಕ್ ಬೋನ್ ಡಿಫೆನ್ಸ್ ಸರ್ವಿಸಸ್ಗೆ. ಈ DRDO ಸೈಂಟಿಸ್ಟ್ಗಳು ಆಗಲೇ ಬಾರ್ಡರ್ಗಳಲ್ಲಿ, ಮಿಲಿಟರಿ ಬೇಸ್ಗಳಲ್ಲಿ, ಏರ್ಫೀಲ್ಡ್ಗಳಲ್ಲಿ ಈ ಸೈಂಟಿಸ್ಟ್ಗಳು ಆಗಲೇ ಪ್ಲೇಸ್ ಆಗೋಗಿರ್ತಾರೆ. ಅವರು ಜೊತೆಗೆ ಪೈಲಟ್ಗಳ ಜೊತೆಗೆ ನಿಂತು ರಿಪೇರಿಗೆ ಬರೋ ವಿಮಾನಗಳನ್ನು ರಿಪೇರಿ ಮಾಡೋದು, ಅದನ್ನು ತಯಾರಿ ಮಾಡೋದು, ಈ ಕೆಲಸ ಮಾಡ್ತಿರ್ತಾರೆ. ಅದೇ ರೀತಿ HALಲು ಆನ್ಲೈನ್ ಸರ್ವಿಸಿಂಗ್ ಬಾರ್ಡರ್ನಲ್ಲೇ ಮಾಡಲಿಕ್ಕೆ ಆಗಲೇ ಹೋಗ್ಬಿಟ್ಟಿರ್ತಾರೆ ಇಂಜಿನಿಯರ್ಸು. ಇವೆಲ್ಲ ನಡೆಯೋದು ಬೆಂಗಳೂರು. ASTE, ADA, ಅಡಾ ಈ ರೀತಿ ದೊಡ್ಡ ಸಂಸ್ಥೆಗಳಿದೆ. ಈ ಸಂಸ್ಥೆಗಳು ಇಸ್ರೋ ಮೇನ್ ಬ್ಯಾಕ್ ಬೋನ್. ಇವತ್ತು ನಾವು ಪಾಕಿಸ್ತಾನ ಯಾವ ಸ್ಯಾಟಲೈಟ್ ಉಪಯೋಗಿಸ್ತಾ ಇದೆ, ಅದರ ಮುಖಾಂತರ ಯಾವ ವಿಮಾನಗಳು ಹಾರಾಡ್ತಿದ್ದಾವೆ GPS ಇಟ್ಕೊಂಡು, ಯಾವುದು ನಮ್ಮನ್ನು ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತವೆ, ಆ ಸ್ಯಾಟಲೈಟನ್ನು ಇವತ್ತು ಉಡಾಯಿಸ್ಬೇಕು ಅಂದರೆ ಅದು ಬೆಂಗಳೂರಿನ ಇಸ್ರೋ ಸೈಂಟಿಸ್ಟ್ಗಳು ಆ ಸ್ಯಾಟಲೈಟ್ಗಳನ್ನೆಲ್ಲ ನಾಶ ಮಾಡಿ ಪಾಕಿಸ್ತಾನ ಏನೂ ಮಾಡದೇ ಇರೋ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಬೆಂಗಳೂರಲ್ಲಿ ಇಡೀ ಬಾರ್ಡರ್ನಲ್ಲಿ ಎಷ್ಟು ಸಪ್ಲೈಗಳಿದೆ. ಆಹಾರ ಬೇಕು ಸೈನಿಕರಿಗೆ, ಆ ಸೋಲ್ಜರ್ಸಿಗೆ. AC ಡಿಪೋ ಇವ್ರಿಗೆ ಗೊತ್ತಿದೆ, ಮೇಜರ್ ಜನರಲ್ ಅವರಿಗೆ. AC ಡಿಪೋಗಳೇನಿದೆ ಅದರ ಟ್ರೈನಿಂಗ್ ಸೆಂಟರ್ ಬೆಂಗಳೂರು. AC ಅಲ್ಲಿ ಯಾವ ಡ್ರೈವರ್ಗಳು ಗಾಡಿ ಓಡಿಸ್ತಿದ್ದಾರೆ ಅವರೆಲ್ಲ ಕಲ್ತಿದ್ದು ಬೆಂಗಳೂರಲ್ಲಿ, ಇಲ್ಲಿ ತಯಾರಾಗೋದು ಬೆಂಗಳೂರಲ್ಲಿ. MEG ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದ ತಕ್ಷಣ ಮಡ್ರಾಸ್ ಇಂಜಿನಿಯರ್ ಹೆಸರು ಬರುತ್ತೆ, ಅದು ಇರೋದು ಬೆಂಗಳೂರಲ್ಲಿ. ಈ ರೀತಿ ನೀವು ಇಡೀ ಏರ್ಫೋರ್ಸ್ನ ಇಂಜಿನಿಯರ್ಸ್ ಏನಿದ್ದಾರೆ ಅವ್ರನ್ನೆಲ್ಲ ತಯಾರು ಮಾಡೋದು ಬೆಂಗಳೂರಲ್ಲಿ. ಇಡೀ ನಮ್ಮ ಪೈಲಟ್ಗಳ ಬೇಸಿಕ್ ಟ್ರೈನಿಂಗ್ ಆಗೋದು ಬೀದರಲ್ಲಿ. ಈ ರೀತಿ ಒಂಥರ ಏನು ಇಡೀ ಸೆಂಟ್ರಲ್ ಗವರ್ಮೆಂಟು, ಮೋದಿಯವರ ಬ್ರಹ್ಮಾಸ್ತ್ರ ಏನಿದೆ ಅದೆಲ್ಲ ಕರ್ನಾಟಕದಲ್ಲಿದೆ. ಅಂದ್ರೆ ದೇಶದ ರಕ್ಷಣೆಯ ವಿಚಾರದಲ್ಲಿ ನಮ್ಮ ಬೆಂಗಳೂರು, ನಮ್ಮ ರಾಜ್ಯ ಬಹಳ ಮುಖ್ಯ ಸ್ಥಾನದಲ್ಲಿ ನಿಂತಿದೆ ಅನ್ನುವಂಥದ್ದು. ಟಾರ್ಗೆಟ್ ಆಗೋದಕ್ಕೆ ಸಾಧ್ಯ, ಟಾರ್ಗೆಟ್ ಆಗಲ್ಲ ಬೆಂಗಳೂರಲ್ಲಿ ಎಂದು ಬಾಂಬ್ ಬೀಳಲ್ಲ ಅನ್ನೋ ಸ್ಥಿತಿ ಈಗ ಇಲ್ಲ. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.